ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡೇ ಬೈ ಬಿಸಿಲು ಚೆನ್ನಾಗಿ ಕಾಣ್ತೀವಿ. ನಾವಿವಾಗ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನಾವಿವಾಗ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಹಾಗೆ ಗೌಡ್ಗೆರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ನಮಗೆ ಆಂಜನೇಯಂದು ದೇವ್ರದ್ದು ನಮಗೆ ದರ್ಶನ ಕೂಡ ಆಯಿತು. ಫೈನಲ್ ಆಗಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಈ ಜಾಗ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿಗೆ ಈಗಲೂ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಅನಿಸುತ್ತೆ. ಹೆಣ್ಮಕ್ಳು ತುಂಬಾ ಮೈ ತುಂಬ ಸೀರೆ ಹಾಗೆ ದುಪ್ಪಟ್ಟ ಎಲ್ಲ ಇರಲೇಬೇಕು, ಸೆರಗು ತಲೆ ಮೇಲೆ ಇರಲೇಬೇಕು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಗಂಡು ಮಕ್ಕಳು ಪಂಚೆ ಇಲ್ಲದೆ ಒಳಗಡೆ ಅಲೋಡ್ ಮಾಡೋದೇ ಇಲ್ಲ. ನೋಡಿ, ಅಮ್ಮನವರ ದೇವಸ್ಥಾನ ದರ್ಶನ ಆಯಿತು. ಇನ್ನೊಂದು ಫೋಟೋ ಹಾಕ್ತೀನಿ ನೋಡಿ, ಈ ಥರ ಇದೆ ಒಳಗಡೆ ಕ್ಲಾರಿಟಿಯಾಗಿ. ನಾವೀಗ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ದರ್ಶನ ತಗೊಂಡು ಒಂದು 5 ನಿಮಿಷ ಕೂತ್ಕೊಂಡು ಮನಸ್ಸಿಗೆ ಏನು ಬೇಕು ಕಷ್ಟ ಸುಖ ಎಲ್ಲ ದೇವ್ರ ಹತ್ರ ಶೇರ್ ಮಾಡಿಕೊಂಡು ಒಂಥರ ನೆಮ್ಮದಿ ಆಯಿತು. ಅದಾದಮೇಲೆ ನಾವು ಹೊರಟಿದ್ದೆ ಶ್ರೀ ಗೌಡ್ಗೆರೆ ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬಾ ಎಕ್ಸೈಟಾಗಿದ್ದೆ ನಾನು ಹೋಗೋಕ್ಕೆ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನೇಚರೆಲ್ಲ ಎಂಜಾಯ್ ಮಾಡ್ತಾಯಿದ್ದೆ ನಾನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸುತ್ತಾಡೋದು ಅಂದರೆ, ಅದು ಬೈಕಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟ. ಫೈನಲ್ ಆಗಿ ನಾವು ಗೌಡ್ಗೆರೆ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ನಿಮಗೆ ತೋರಿಸ್ತೀನಿ, ವೀಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ನಿಮಗೆ. ತುಂಬಾ ಶಾರ್ಟ್ ವೀಡಿಯೋ ಮಾಡಿದ್ದೀನಿ ನಾನು, ಲಾಂಗ್ ವೀಡಿಯೋನೂ ಅಲ್ಲ. ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಎಲ್ಲರೂ, ನಾನು, ಅಕ್ಕ, ಹಸ್ಬೆಂಡು ಹಾಗೆ ಭಾವ ಎಲ್ಲರೂ ಕೂಡ ದರ್ಶನ ತಗೊಳ್ಳೋಣ ಅಂತ ಹೊರಟಿದ್ವಿ. ಜನ ನೋಡಿದ್ರೆ ನೀವು ಲಿಟ್ರಲಿ ನನಗಂತೂ ಆಗೇ ಇಲ್ಲ. ಒಳಗಡೆಯಿಂದ ಫುಲ್ಲು ನಾನು ಹೋಗೋಕ್ಕಾಗಲಿಲ್ಲ, ಅಷ್ಟು ಜನ ಇದ್ದರು. ಅಂದರೆ ನಿಜವಾಗ್ಲೂ 3 ಅವರ್ಸಿಂದ ವೆಯ್ಟ್ ಮಾಡಿದ್ದೀವಿ ದರ್ಶನ, ಅಲ್ಲಿ ಎಂಟ್ರೆನ್ಸಿಗೆ ಹೋಗಬೇಕು ಅಂತ. ಅದಾದಮೇಲೆ ಹಾಗೋ ಹೀಗೋ ಹೋಗಿ ಅಮ್ಮನವರ ದರ್ಶನ ಪಡೆದ್ವಿ. ನಿಮಗೂ ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಜನ ಇದೆ ಅಂದರೆ, ಯಪ್ಪ ಹಾಗೆ ಇಲ್ಲ. ಇಷ್ಟು ದೂರನೇ ಬಂದಿದ್ದೀವಂತೆ, ದರ್ಶನ ತೊಗೊಳ್ದಿರ ಹೋಗೋದು ತಪ್ಪಾಗುತ್ತೆ ಅಂದ್ಬಿಟ್ಟು ಲೈನಲ್ಲಿ ವೆಯ್ಟ್ ಮಾಡಿ. ನಾ ಇವಾಗ ನಿಂತಿರೋದು ಝೂಮ್ ಆಗ್ತಾ ಇರೋದು ಲೈನಲ್ಲಿ ನಿಂತ್ಕೊಂಡು. ತುಂಬ ಒಳಗಡೆ ತುಂಬ ಪ್ರೋಸೆಸ್ ಇದೆ. ಅಲ್ಲೆಲ್ಲ ಹೋಗಿ ಬಂದು ದರ್ಶನ ಪಡ್ಕೊಂಡು ಒಂದೊಳ್ಳೆ ಫೋಟೋಸ್ ಎಲ್ಲ ತಕ್ಕೊಂಡು ಬಂದ್ವಿ. ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಆಯಿತು. ಹಾಗೆ ನಾವು ಯೂಟ್ಯೂಬಲ್ಲಿ ಈ ಅಮ್ಮನವರ ದೇವಸ್ಥಾನದ ಬಿಟ್ಟಿದ್ದು ತುಂಬಾ ವೈರಲ್ ಆಯಿತು. ಹಾಗೆ ತುಂಬಾ ಖುಷಿ ಆಯಿತು. ಗೊತ್ತಿಲ್ಲ, ಇನ್ನೂ ಚೆನ್ನಾಗಿ ಯೂಟ್ಯೂಬಲ್ಲಿ ಚೆನ್ನಾಗಿ ವ್ಯೂಸು, ಲೈಕ್ಸು, ಶೇರ್ ಎಲ್ಲ ಆದರೆ ಇನ್ನೊಂದು ಸಲ ಹೋಗಿ ಬರ್ತೀವಿ. ನೋಡಿ ಎಷ್ಟು ಜನ ಇದ್ದರು ಅಂತ ನೋಡಿದ್ರಿ ಅಲ್ವಾ. ತುಂಬಾ ಕ್ರೌಡ್ ಇತ್ತು ನಿಜವಾಗ್ಲೂ. ನೋಡಿ ಈ ಥರ ರಶ್ ಇತ್ತು. ಒಳಗಡೆ ಇನ್ನೂ ತುಂಬ ಪ್ರೋಸೆಸ್ ಇದೆ. ಇದೇನೂ ಅಲ್ಲ, ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಪ್ರೋಸೆಸ್ ಇದೆ ನಮಗೆ ವೀಡಿಯೋ ಮಾಡಬೇಕು ಅಂತ ನಾವು ಅಂದ್ಕೊಂಡೆಲ್ಲ ಹೋದ್ವಿ. ಬಟ್ ಆಗಲಿಲ್ಲ ಅದೆಲ್ಲ. ಸೊ ಫೈನಲ್ ಆಗಿ ಬಂದು ದರ್ಶನ ತಗೊಂಡ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಶ್ರೀ ಗೌಡ್ಗೆರೆ ಅಮ್ಮನವರ ದೇವಸ್ಥಾನಕ್ಕೆ ನೀವು ಕೂಡ ಹೋಗಿ ಬನ್ನಿ. ನಿಮಗೂ ಕೂಡ ಆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸೊ ಫೈನಲ್ ಆಗಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಸ್ಮಾಲ್ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಇವತ್ತಿನ ವ್ಲಾಗ್ ಈ ಥರ ಆಗಿತ್ತು. ಲವ್ ಯು, ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.